ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನ ನಾನು ಪುದೀನ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು ಪುದೀನ ಗಿಡಗಳ ಬಗ್ಗೆ ಆಗಲಿ, ಪುದೀನ ಹಾಕೋದ್ರಿಂದ ಆಗಲಿ, ಈ ರೀತಿ ಕೆಲವೊಂದು ಮಾಹಿತಿ ಕೊಡೋಣ ಅಂಥೇಳಿ. ಹೀಗೆ ಪುದೀನ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೆಳೆಸಬೇಕು ಅಂದ್ಬಿಟ್ಟು ನಾನು ಈ ಕಡ್ಡಿಗಳು ಬಲ್ತಿರೋ ಕಡ್ಡಿನ ತೊಗೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿ 2 ಗಿಡ ಮಿಕ್ಸ್ ಆಗಿಬಿಟ್ಟಿದೆ. ಮೊದಲು ಪುದೀನ ಹಾಕಿದ್ದು, ಆದರೆ ಅದರಲ್ಲಿ ಯಾವಾಗ ಸುಗಂಧ ರೋಜ ಗೆಡ್ಡೆ ಸೇರಿಬಿಟ್ಟಿತ್ತೋ ಗೊತ್ತಿಲ್ಲ. ನೋಡಿದ್ರೆ ಪುದೀನ ಮತ್ತು ಸುಗಂಧ ರೋಜದು 2 ಮಿಕ್ಸ್ ಆಗಿಬಿಟ್ಟಿದೆ. ಅದಕ್ಕೆ ಬೇರೆ ಒಂದು ಪಾಟಲ್ಲಿ ಹಾಕೋಣ ಬಲ್ತಿರೋದು ಕಡ್ಡಿ ತೊಗೊಂಡು ಅಂದ್ಬಿಟ್ಟು ನಾನು ಬಲ್ತಿರೋ ಕಡ್ಡಿನ ಹುಡುಕ್ತಾಯಿದ್ದೀನಿ. ಎಲ್ಲಿ ಬಲ್ತಿರುತ್ತೋ ಅದನ್ನೆಲ್ಲ ಒಂದು ಕಡ್ಡಿ ಕಟ್ ಮಾಡಿದ್ರೆ ಸಾಕು, ಮತ್ತು ಈ ಪಾಟಲ್ಲೂ ಚಿಗುರುತ್ತೆ, ಮತ್ತು ಬೇರೆದ್ರಲ್ಲೂ ನಾನು ತೊಗೋಬೋದು ಪುದೀನ ಅಂತ ಹೇಳಿ ಬಲ್ತಿರೋ ಕಡ್ಡಿನ ನೋಡಿ ನಾನು ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಪುದೀನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಜವಾಗೂ ಗ್ಯಾಸ್ಟ್ರಿಕ್ ಇರೋರ್ಗಂತೂ ಈ ಪುದೀನ ನೀರನ್ನು ಸ್ವಲ್ಪ ಉಗುರು ಬೆಚ್ಚ ನೀರನ್ನು ಈ ಪುದೀನ ಸೊಪ್ಪು ಹಾಕಿ ನಿಂಬೆ ರಸ ಹಾಕಿ ಕುಡಿದ್ರೆ ಖಂಡಿತ ಗ್ಯಾಸ್ಟ್ರಿಕ್ ಅನ್ನೋದು ಹೋಗುತ್ತೆ. ಎಷ್ಟೋ ಸಣ್ಣಗೂ ಹಾಕ್ತಾರೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತು ನಾನು ಈ ರೀತಿ ಹಣ್ಣಾಗಿರೋದೆಲ್ಲ ಒಂಥರ ಗೊಬ್ಬರ ಥರ ಆಗುತ್ತೆ ಅಂಥೇಳಿ ಅದನ್ನು ಪಾಟಿಗೆಲ್ಲ ಹಾಕ್ತೀನಿ ಸ್ನೇಹಿತರೆ. ಮತ್ತು ನನಗೆ ಇವಾಗ ಬೇಕಾಗಿರೋದು ಎಲೆ ಎಲ್ಲ ತೊಗೊಳ್ತೀನಿ. ಚಿಗುರು ಹಾಗೇ ಇರಬೇಕು. ನೋಡಿ, ಇಲ್ಲಿ ಬಲ್ತಿರೋ ಕಡ್ಡಿ ಅಂದರೆ ಇಷ್ಟೇ ಆ ಪಾಟಲ್ಲಾಗಿರೋದು. ಇನ್ನೂ ದಪ್ಪ ಬಲ್ತಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದು ಇದರಲ್ಲೂ ಚೆನ್ನಾಗಿ ಬರುತ್ತೆ, ಏನೂ ಬರಲ್ಲ ಅಂತಲ್ಲ. ಬಲ್ತಿರೋದಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಎಲೆಗಳನ್ನೆಲ್ಲ ಇವಾಗ ತೆಗಿತಾ ಇದ್ದೀನಿ ಸ್ನೇಹಿತರೆ. ಎಲೆ ಏನೋ ನಮ್ಗೆ ಉಪಯೋಗಕ್ಕೆ ಬರುತ್ತೆ, ಅದನ್ನು ಹಾಕಿದ್ರೆ ಅಡ್ಡಿ ಇಲ್ಲ. ಆದರೆ ನಾನು ಬೇರೆ ಏನಕ್ಕಾದರೂ ಉಪಯೋಗಕ್ಕೆ ಬರುತ್ತೆ. ಈ ಥರ ಟೀ ಚಹಾ ಮಾಡ್ಕೊಂಡು ಕುಡಿಬಹುದು. ನೋಡಿ, ಈ ಥರ ಒಂದು ಬಟ್ಲಲ್ಲಿ ಅಂದರೆ ಒಂದು ಡಬ್ಬಿಲಿ ನೀರು ಇಟ್ಕೊಂಡು ಈ ಬೇರನ್ನು ಕಟ್ ಮಾಡಿದ್ವಲ್ಲ ಅದನ್ನು ನೀರಲ್ಲಿ ಹಾಕಿ ಒಂದಿನ ಬಿಟ್ಟರೆ ಕೆಳಗಡೆ ಒಂದು ಸಣ್ಣ ಬೇರು ಬರುತ್ತೆ. ಇಲ್ಲ ಒಂದು ಸ್ವಲ್ಪ ನೆಂದಿದ್ರು ಹಸಿ ಇರುತ್ತಲ್ಲ, ನಮಗೆ ಪುದೀನ ಗಿಡ ನೀಟಾಗಿ ಬರುತ್ತೆ. ಎಲ್ಲಿ ಹಾಕಿದ್ರೂ ಪುದೀನ ಬಂದೇ ಬರುತ್ತೆ. ಆದರೆ ಇದು ದಟ್ಟವಾಗಿ ಮತ್ತು ತುಂಬ ಪರಿಮಳಭರಿತವಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ, ಇವಾಗ ಎಲ್ಲ ನೀರಲ್ಲಿ ಹಾಕಿ ನಾನು ಒಂದು ದಿನ ಬಿಡೋದು. ಅದನ್ನು ಬಿಟ್ರೇ ಒಂದು ಸ್ವಲ್ಪ ಕೆಳಗಡೆ ಚಿಗುರು ಬರೋದು. ನೋಡಿ, ಈ ಥರ ಎಲೆ ಎಲ್ಲ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಇದನ್ನು ಬೇರೆದಕ್ಕೆ ಉಪಯೋಗಿಸ್ಕೊಳ್ತೀನಿ ಸ್ನೇಹಿತರೆ. ಈ ಥರ ಕಸದಿಂದ ರಸ ಅಂತಾರಲ್ಲ, ಹಾಗೆ ಇದು ಒಂದು ಡಬ್ಬಿ ಕಟ್ ಮಾಡಿದ್ದೆ ವಾಟರ್ ಬಾಟಲ್ದು, ಅಂದರೆ ದೊಡ್ಡ ಟಿನ್ದು. ಅದರದ್ದು ಮುಚ್ಚಳ ಈ ಥರ ಒಂದು ಸ್ವಲ್ಪ ವೇಸ್ಟ್ ಇತ್ತು. ಇದನ್ನು ಯಾಕೆ ನಾನು ಸುಮ್ಮನೆ ಬಿಸಾಕಬೇಕು ಅಂಥೇಳಿ ಅದಕ್ಕೂ ಒಂದು ಕೆಳಗಡೆ ನಾರಿಟ್ಬಿಟ್ಟು ಈ ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಮಾಡಿರುವಂತಹ ಒಂದು ಮಣ್ಣನ್ನು ತಗೊಂಡು ಇದಕ್ಕೆ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈ ಪುದೀನ ಇದರಲ್ಲಿ ಹಾಕಿದ್ರೆ ದಟ್ಟವಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಆಸೆಯಿಂದ ನಾನು ಇದಕ್ಕೆ ಹಾಕೋಣ ಅಂತ ತೊಗೊಂಡಿದ್ದೀನಿ. ಮತ್ತು ಈ ಗೊಬ್ಬರನೂ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿದಾಗ ಒಂದು ಸ್ವಲ್ಪ ಎಂಟೆ ಪಂಟೆ ಥರ ಆಗಿಬಿಟ್ಟಿರುತ್ತೆ. ಅದು ಈ ಥರ ಪುದೀನಾಗೆಲ್ಲ ರೂಟ್ ಸಣ್ಣ ಇರುತ್ತಲ್ಲ, ಅದು ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಏನಾದರೂ ದಪ್ಪ ಏನಾದರೂ ವೇಸ್ಟ್ ಗಲೀಜು ಇದ್ದರೆ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ನೀಟಾಗಿ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಎಂಟೆ ಅದು ಇದು ಎಲ್ಲ ಇದ್ದರೆ ನಾರೆಲ್ಲ ಇರುತ್ತಲ್ವ, ಅದು ಕೆಲವೊಂದು ಕರಗೆ ಇರೋದಿಲ್ಲ. ಯಾಕಂದರೆ ನಾವು ತೆಂಗಿನ ನಾರನ್ನೆಲ್ಲ ನೀಟಾಗಿ ಕಟ್ ಮಾಡಿ ಹಾಕಬೇಕು. ನಾನು ಸ್ವಲ್ಪ ಹಾಗೆ ಹಾಕ್ಬಿಟ್ಟಿರ್ತೀವಲ್ಲ, ಒಂದು ಸ್ವಲ್ಪ ದಪ್ಪಾಗಿ ಬೇರಿಗೆಲ್ಲ ತೊಂದರೆ ಆಗುತ್ತೆ ಅಂಥೇಳಿ ಅದೆಲ್ಲ ನೀಟಾಗಿ ಶೋಧಿಸ್ತಾ ಇದ್ದೀನಿ. ಇದು ಆದಷ್ಟು ಈ ಜರಡೆ ಮಾಡಿಬಿಟ್ಟು ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ಸೊಪ್ಪಿನ ಬೀಜ ಎಲ್ಲ ಹಾಕಬೇಕಂದ್ರೆ ಆಲ್ಮೋಸ್ಟು ಸ್ವಲ್ಪ ಜರಡೆ ಹಿಡಿದ್ರೆ ನಿಜವಾಗ್ಲೂ ರೂಟು ತುಂಬ ಚೆನ್ನಾಗಿ ಬರುತ್ತೆ, ದಟ್ಟವಾಗಿ ಬರುತ್ತೆ. ಇಲ್ಲಾಂದರೆ ಈ ಎಂಟೆ ಅದು ಇದು ಏನಾದರೂ ಗಟ್ಟಿ ಪದಾರ್ಥ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ನಮ್ಮ ಸಣ್ಣ ರೂಟ್ ಇರೋವಂಥ ಪುದೀನದಾಗಲಿ ಸೊಪ್ಪಿನಗಳಾಗಲಿ ಸಬ್ಬಕ್ಕಿ ಸೊಪ್ಪು ಇವ್ಯಾವ ನೆಟ್ಟಗೆ ಬರೋದಿಲ್ಲ. ಅದಕ್ಕೆ ನಾನೊಂದು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ಮುಂಚೆನೇ ಮಾಡಿ ಇಟ್ಕೊಳ್ತಿದ್ದೆ, ನಿಮಗೆ ತೋರ್ಸೋಕ್ಕೋಸ್ಕರ. ಈ ಥರ ಎಲ್ಲ ಇರುತ್ತೆ. ಕೆಲವೊಬ್ಬರು ಹೇಳ್ತಾರೆ, ಅಯ್ಯೋ ನನ್ನ ಮನೇಲಿ ಹಾಕಿದಾಗ ನನಗೆ ಚೆನ್ನಾಗಿ ಬರಲೇ ಇಲ್ಲ, ಹಾಗೆ ಹೀಗೆ ಅಂತಾರೆ. ಈ ಥರನೂ ಆಗಿರುತ್ತೆ ಅಲ್ವಾ. ಇಲ್ಲ ರೀ, ನಾನು ಗೊಬ್ಬರನೇ ಹಾಕಿದ್ದೆ, ಇಲ್ಲ ರೀ ನನ್ನ ಮಣ್ಣು ಸರಿಯಾಗಿ ಹಾಕಿದ್ದೆ, ಅಯ್ಯೋ ನೀವು ಹೇಳಿದಾಗ ಹಾಕಿದ್ದೆ ಬರಲಿಲ್ಲ ರೀ ಅಂತಾರೆ. ಈ ಥರನೂ ಪ್ರಾಬ್ಲಮ್ಮು ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು
ನಿಮ್ಗೆ ಹಾಗೆ ಹಿಟ್ಟು ನಾನಿವಾಗ ಮಾಡಿ ತೋರಿಸೋಣ. ಈ ಥರ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗಿರುತ್ತೆ. ಎಲ್ಲಿ ಹಾಕಿದ್ರೂ ಪುದೀನ ಬರುತ್ತೆ ಅಂತ ಗೊತ್ತು, ಕೆಲವೊಂದು ಕಡೆ ತಪ್ಪುಗಳು ಹಾಗೇ ಆಗುತ್ತಲ್ವ ಸ್ನೇಹಿತರೆ. ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಪುದೀನ ಹೇಗಿದ್ದರೂ ಸಣ್ಣ ಒಂದು ಬೇರು ಬಿಟ್ಟಿತ್ತು. ಇದನ್ನು ಒಂದೊಂದೇ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು, ಯಾಕಂದರೆ ತುಂಬ ಚೆನ್ನಾಗಿ ಚಿಗುರು ಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ಎಲ್ಲನೂ ಕಡೆನೂ ನಾನು ನೋಡಿ ಸ್ವಲ್ಪ ಮಣ್ಣನ್ನು ಒಳಗಡೆ ಹಿಂಗೆ ಬೆರಳಲ್ಲಿ ನೂಕಿದ್ರೆ ಸಾಕು, ರೂಟ್ ಒಳಗಡೆ ಹೋಗುತ್ತೆ. ತುಂಬ ಜೋರಾಗಿ ಪ್ರೆಸ್ ಮಾಡಬಾರ್ದು, ಒಂದು ಸ್ವಲ್ಪ ಮಟ್ಟಿಗೆ ಇದು ಮಾಡಬೇಕು. ಸುಮ್ಮನೆ ಹಾಗೆ ಇಡೋದು ಅಲ್ಲ, ನೋಡಿ ಹೀಗೆ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಬೇಕು. ಕೆಳಗಡೆ ಒಂದು ಡಬ್ಬ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಅದು ಮುಚ್ಚಳ ಸಣ್ಣ ಇರುತ್ತಲ್ವ, ಅದಕ್ಕೋಸ್ಕರನೇ ಒಂದು ಯೂಸ್ ಆ್ಯಂಡ್ ಥ್ರೋದು ಡಬ್ಬ ಇತ್ತು, ಅದನ್ನು ಇಟ್ಟು ನಾನು ಸ್ವಲ್ಪ ಗಟ್ಟಿ ಕೂತ್ಕೊಳ್ಳುತ್ತೆ ಅಂಥೇಳಿ. ಏನೂ ಬಿಸಾಕಕ್ಕೆ ಮನಸ್ಸು ಬರೋಲ್ಲ. ಇದನ್ನೇ ಇವಾಗ ನೋಡ್ಲಿಕ್ಕೆ ಹೀಗಿರುತ್ತೆ, ದಟ್ಟವಾಗಿ ಚೆನ್ನಾಗಿ ಬಂದ್ಬಿಟ್ರೆ ಅಂತೂ ಅಯ್ಯೋ ಇದರಲ್ಲೂ ಈ ಥರ ಬೆಳೆಸಿದ್ದೀವ ಅಂತ ಖುಷಿ ಪಡ್ತೀವಿ. ಇವಾಗ ನೋಡಿ ಎಲ್ಲ ಕಡೆಯೂ ನೀಟಾಗಿ ನನ್ನ ಪುದೀನ ಗಿಡಕ್ಕೆ ಹಾಕಿದ್ದೀನಿ. ಅದ್ರ ಮೇಲೆ ಇದೇ ನೀರಿತ್ತಲ್ಲ ಒಂದು ಸ್ವಲ್ಪ ಚಿಮುಕ್ಸ್ಬಿಟ್ಟೆ. ಅದೇ ನೀರನ್ನ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ರೆ ಸಾಕು ಸ್ನೇಹಿತರೆ. ಯಾಕಂದರೆ ಗಿಡ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಹಸಿಯಾಗಿರುತ್ತೆ, ಅದಕ್ಕೂ ಬೇರು ಬಿಟ್ಕೊಳ್ಳೋಕ್ಕೆಲ್ಲ ತುಂಬ ಸುಲಭ ಆಗುತ್ತೆ ಅಂದ್ಬಿಟ್ಟು ನಾವು ಗಿಡ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ನಮ್ಮ ಪುದೀನ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಈ ಥರ ವೇಸ್ಟ್ ಎಲ್ಲನ ಇತ್ತು ಅಂದರೆ ನಮಗೆ ಚೆನ್ನಾಗಿ ದಟ್ಟವಾಗಿ ಬಂತು ಅಂದರೆ ಒಂದು ಕಟ್ಟಷ್ಟು ನಮಗೆ ಪುದೀನ ಸಿಗುತ್ತೆ. ಮನೆಯಲ್ಲೇ ಯಾಕೆ ಪ್ರೀತಿಯಿಂದ ಬೆಳೆಸಬಾರ್ದು ಅಂಥೇಳಿ ಈ ವಿಡಿಯೋ ಮಾಡಿದ್ದೀನಿ. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.